ಸಿಲಿಕಾನ್ ಸಿಟಿಯ ಆಹಾರ ಪ್ರಿಯರಿಗೆ ನಾಲಿಗೆ ಸವಿಯ ಫಾಸ್ಟ್ ಫುಡ್ಗಳಾದ ಚಿಕನ್ ಕಬಾಬ್ ಮತ್ತು ಶವರ್ಮಾ ಈಗ ಸದ್ದಿಲ್ಲದೆ ಜನರ ಆರೋಗ್ಯವನ್ನ ಹದಗೆಡಿಸುತ್ತಿವೆ. ಇತ್ತೀಚೆಗಷ್ಟೇ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯನ್ನಲ್ಲಿ ಕೃತಕ ಬಣ್ಣಗಳ ಬಳಕೆಯನ್ನು ನಿಷೇಧಿಸಿದ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ಇದೀಗ ನಗರದ ವಿವಿಧೆಡೆ ಮಾರಾಟವಾಗುತ್ತಿದ್ದ ಕಬಾಬ್ ಹಾಗೂ ಶವರ್ಮಾ ಸ್ಯಾಂಪಲ್ಗಳನ್ನು ಜೂನ್ 19, 2026ರಂದು ಪ್ರಯೋಗಾಲಯದ ಪರೀಕ್ಷೆಗೆ ಒಳಪಡಿಸಿದಾಗ ಆಘಾತಕಾರಿ ಸತ್ಯಗಳು ಹೊರಬಿದ್ದಿವೆ. ನಗರದ ವಿವಿಧ ಪ್ರಮುಖ ಹೋಟೆಲ್ಗಳು ಮತ್ತು ರಸ್ತೆ ಬದಿಯ ಅಂಗಡಿಗಳಿಂದ ಸಂಗ್ರಹಿಸಲಾಗಿದ್ದ ಒಟ್ಟು 19 ಕಬಾಬ್ ಮಾದರಿಗಳ ಪೈಕಿ 2 ಅತ್ಯಂತ ಕಳಪೆ ಮತ್ತು ಹಾನಿಕಾರಕ ಎಂದು ಸಾಬೀತಾಗಿದೆ. ಇನ್ನು ಅತಿ ಹೆಚ್ಚು ಖಾತರಿ ಇಲ್ಲದ ರಾಸಾಯನಿಕಗಳನ್ನು ಬಳಸಲಾಗುತ್ತಿದ್ದ 39 ಶವರ್ಮಾ ಮಾದರಿಗಳನ್ನು ಪರೀಕ್ಷಿಸಿದಾಗ ಅದರಲ್ಲಿ 8 ಸ್ಯಾಂಪಲ್ಗಳು ಸಂಪೂರ್ಣವಾಗಿ ಅಸುರಕ್ಷಿತ ಎಂದು ವರದಿ ಬಂದಿದೆ. ಗ್ರಾಹಕರನ್ನ ಆಕರ್ಷಿಸಲು ಮತ್ತು ಹಳೆಯದಾದ ಮಾಂಸವನ್ನ ಫ್ರೆಶ್ ಆಗಿ ತೋರಿಸಲು ವ್ಯಾಪಾರಿಗಳು ನಿಷೇಧಿತ ಕ್ಯಾನ್ಸರ್ ಕಾರಕ ವಿಷಕಾರಿ ರಾಸಾಯನಿಕ ಬಣ್ಣಗಳನ್ನು ರಾಜಾರೋಷವಾಗಿ ಬೆರೆಸುತ್ತಿರುವುದು ಲ್ಯಾಬ್ ವರದಿಯಲ್ಲಿ ಪತ್ತೆಯಾಗಿದೆ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಪಶ್ಚಿಮ ವಲಯದ ಸಣ್ಣ ಹೋಟೆಲ್ಗಳು ಹಾಗೂ ಸ್ಟ್ರೀಟ್ ಫುಡ್ ಅಂಗಡಿಗಳಲ್ಲಿ ಇಂತಹ ಅಕ್ರಮಗಳು ಹೆಚ್ಚಾಗಿ ಕಂಡುಬಂದಿದ್ದು, ಆಹಾರ ಸುರಕ್ಷತೆ ನಿಯಮಗಳನ್ನು ಗಾಳಿಗೆ ತೂರಿದ ಮಾಲೀಕರ ವಿರುದ್ಧ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಲಾಗಿದೆ. ಕೃತಕ ಬಣ್ಣಗಳನ್ನು ಒಳಗೊಂಡ ಇಂತಹ ಜಂಕ್ ಫುಡ್ಗಳನ್ನು ನಿರಂತರವಾಗಿ ಸೇವಿಸುವುದರಿಂದ ಲಿವರ್ ಸಮಸ್ಯೆ, ಕಿಡ್ನಿ ವೈಫಲ್ಯ ಹಾಗೂ ಕ್ಯಾನ್ಸರ್ನಂತಹ ದೀರ್ಘಕಾಲದ ಮಾರಣಾಂತಿಕ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ವೈದ್ಯಕೀಯ ತಜ್ಞರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಇನ್ನು ಮುಂದೆ ಹೊರಗಡೆ ಆಹಾರ ಸೇವಿಸುವಾಗ ಕೇವಲ ಆಕರ್ಷಕ ಬಣ್ಣಗಳಿಗೆ ಮರುಳಾಗದೆ ಸ್ವಚ್ಛತೆ ಮತ್ತು ಅಂಗಡಿಗಳ ಅಧಿಕೃತ ಪರವಾನಗಿಯನ್ನು ಗಮನಿಸಬೇಕು ಎಂದು ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.